ಕೇಂದ್ರ ಸರ್ಕಾರ ಈ ಬಜೆಟ್ ಅನ್ನು ಅಮೃತ ಕಾಲದ ಅಕ್ಷಯ ಪಾತ್ರೆ ಎಂದು ಬಣ್ಣಿಸುತ್ತಿದೆ. ಹೌದು, ಕೆಲವು ರಾಜ್ಯಗಳಿಗೆ ಇದು ಅಕ್ಷಯ ಪಾತ್ರೆಯಾಗಿಯೂ ಇನ್ನು ಕೆಲವು ರಾಜ್ಯಗಳಿಗೆ ಬಂಜರು ಬರಡು ಭೂಮಿಯಂತೆಯೂ ಕಾಣಿಸಿರಬಹುದು. ಈ ಬಾರಿಯ 24ರ ಬಜೆಟ್ ಕಳೆದ ಚುನಾವಣೆಗೆ ಮೊದಲು ಫೆಬ್ರವರಿಯಲ್ಲಿ ಮಂಡಿಸಿದ ಮುಂದುವರಿದ ಮಧ್ಯಂತರ ಬಜೆಟ್ನ ಮುಂದುವರಿದ ಭಾಗ. ಇದು ಪೂರ್ಣ ಪ್ರಮಾಣದ ಬಜೆಟ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಅಧಿಕಾರವನ್ನು ಹಿಡಿದಿದ್ದ ನಂತರ ಬಂದಿರುವ ಮೊದಲನೆಯ ಬಜೆಟ್. ನಿರ್ಮಲಾ ಸೀತಾರಾಮನ್ ಅವರಿಗೆ 7ನೇ ಬಾರಿ ಬಜೆಟನ್ನು ಮಂಡಿಸುವ ಅವಕಾಶ. ಕಳೆದ 2 ಬಾರಿ ಭಾರತೀಯ ಜನತಾ ಪಕ್ಷ ತಾನಾಗಿ ಬಹುಮತವನ್ನು ಇಟ್ಟುಕೊಂಡು ಧಿಮ್ಮೆಂದು ತಲೆ ಎತ್ತಿ ಸಿಂಹದ ನಡಿಗೆಯೊಂದಿಗೆ ಬಜೆಟನ್ನು ಮಂಡಿಸುತ್ತಿತ್ತು. ಆದರೆ ಈ ಬಾರಿ ಅವರ ಮೇಲೆ ಒಂದಿಷ್ಟು ಮೈತ್ರಿಯ ಕಸರತ್ತುಗಳು ಬಂದು ಸಿಕ್ಕಾಕೊಂಡಿದ್ವು. ಕಾರಣ ಅವರಿಲ್ಲದೆ ಸರ್ಕಾರ ಇರುತ್ತಿರಲಿಲ್ಲ. ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಆ ರಾಜಕೀಯ ಅನಿವಾರ್ಯತೆಗಳು ಬಹು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅದನ್ನು ದೇಶದ ಅಭಿವೃದ್ಧಿಯ ಭಾಗವೆಂದು ಅಥವಾ ಇನ್ನೇನೋ ವರ್ಣನೆಗಳನ್ನು ಮಾಡಬಹುದು, ಬಟ್ ಅದು ಕಾಣಿಸುತ್ತಿದೆ. ಆದರೆ ಅದರೊಂದಿಗೆ ಕಾಣಿಸುತ್ತಿರುವುದೇನು ಎಂದರೆ, ಕಳೆದ 10 ವರ್ಷದಲ್ಲಿ ನಡೆದ ಆರ್ಥಿಕ ಚಟುವಟಿಕೆಗಳು ಮತ್ತು ಕಾರ್ಯಕ್ರಮಗಳೇನಿವೆ ಅದರ ಮುಂದುವರಿಕೆಯ ಸ್ಪಷ್ಟ ಸಂದೇಶಗಳಿವೆ. ದೇರ್ ಲುಕ್ಸ್ ಲೈಕ್ ಎ ಪ್ರಾಪರ್ ಫಿನಾನ್ಷಿಯಲ್ ಡಿಸಿಪ್ಲಿನ್, ಆರ್ಥಿಕ ಶಿಸ್ತಿನ ಕಡೆಯ ತಮ್ಮ ಹೆಜ್ಜೆಯನ್ನು ಮುಂದುವರಿಸಿದಂಗಿದೆ. ಯಾವುದೇ ವಿಪರೀತವಾದಂತಹ ದಬಗ ಅಂತ ಸಿಕ್ಕಾಕೊಳ್ಳಬಹುದಾದ ಯೋಜನೆಗಳಿಗೆ ಯಾವುದಕ್ಕೂ ಹೋಗ್ತಾ ಇಲ್ಲ, ಎಲ್ಲವನ್ನೂ ಸ್ಥಿರವಾಗಿ ಇಡುತ್ತಿದ್ದಾರೆ. ಇನ್ನು ನಾವು ಇಲ್ಲಿಯವರೆಗೆ ಅಚೀವ್ ಮಾಡಿರುವ ಸಾಧನೆ ಮಾಡಿರುವುದನ್ನು ಮತ್ತಷ್ಟು ಸುಸ್ಥಿರಗೊಳಿಸಲು ಕನ್ಸಾಲಿಡೇಷನ್ಸ್ ಕಾಣಿಸ್ತಾ ಇದೆ. ಟ್ಯಾಕ್ಸ್ ರೆಜೀಮ್ನಲ್ಲಿ, ಅಂದರೆ ತೆರಿಗೆ ಪದ್ಧತಿಯ ವ್ಯವಸ್ಥೆಯ ಒಳಗೆ ಒಂದಿಷ್ಟು ಸರಳೀಕರಣಗಳನ್ನು ತರುವಂತಹ ಕೆಲಸವನ್ನು ಆರಂಭ ಮಾಡಿದ್ದರೂ ಅದನ್ನು ಮುಂದುವರಿಸಿದಂತಿದೆ. ಅಷ್ಟರ ಮಟ್ಟಿಗೆ ಈ ಬಜೆಟ್ ಗುಡ್ ಬಜೆಟ್ ಆರ್ಥಿಕ ದೃಷ್ಟಿಕೋನದಲ್ಲಿ. ಬಟ್ ರಾಜಕೀಯ ದೃಷ್ಟಿಕೋನ ಬೇರೆ ಇರ್ಬೋದು. ಕೆಲವರು ಈ ಬಜೆಟನ್ನು ಆಂಧ್ರ ಪ್ರದೇಶ ಬಿಹಾರದ ಬಜೆಟ್ ಎಂದು, ಇನ್ನು ಕೆಲವರು ಇದನ್ನು ಮೋದಿ ಕುರ್ಸಿ ಕಾ ಬಚಾವ್ ಬಜೆಟ್ ಎಂದು ಕರೆದಿರಬಹುದು. ಒಂದು ಬಜೆಟನ್ನು 2 ರಾಜ್ಯಗಳು ಅಥವಾ ಅವುಗಳಿಗೆ ಕೊಟ್ಟ ಅನುದಾನದ ಆಧಾರದ ಮೇಲೆ ಆ ಇಡೀ ಬಜೆಟ್ ರಾಂಗ್ ಎಂದು, ಅಥವಾ ಯಾವುದೇ ಬಜೆಟ್ ಬಂದಾಗ ಅದರಲ್ಲಿ ಇದಿಲ್ಲ ಎಂದು ಹೇಳುವ ಭಾರತೀಯ ರಾಜಕಾರಣದ ಸಂಪ್ರದಾಯದ ಪ್ರಕಾರ ಈ ಬಜೆಟ್ ಫ್ಲಾಪ್ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಭಾರತದ ರಾಜಕಾರಣದಲ್ಲಿ ಪ್ರತಿಪಕ್ಷಗಳು ಯಾರೇ ಇದ್ದರೂ, ಕಾಂಗ್ರೆಸ್, ಬಿಜೆಪಿ ಡ್ಯಾಶ್ ಆ ಬಜೆಟ್ ಇಟ್ಟ ಕೂಡಲೇ ಅದರಲ್ಲಿ ಅದಕ್ಕಿಲ್ಲ ಅನ್ನೋದನ್ನು ಎತ್ತಿ ಹೇಳ್ಬೋದು. ಎಲ್ಲರೂ ಹೇಳ್ಕೋತಾರೆ. ಹಾಗಾಗಿ ಅದಲ್ಲ ಬಜೆಟನ್ನು ನೋಡಬೇಕಾದ ರೀತಿ. ಒಟ್ಟಾರೆ ದೇಶದ ಆರ್ಥಿಕ ಸ್ಥಿತಿ ಹೇಗಿದೆ, ಆದಾಯ ಹೇಗಿದೆ, ವೆಚ್ಚ ಹೇಗಿದೆ, ಅನುತ್ಪಾದಕ ವೆಚ್ಚಗಳು ಹೇಗಿವೆ, ನಾವು ಹಾಕಿಕೊಳ್ಳುತ್ತಿರುವ ಯೋಜನೆಗಳು ನಾವು ಬಯಸಿದ ಫಲವನ್ನು ಕೊಡುತ್ತಿದ್ದೇವೆಯೋ ಇಲ್ಲವೋ, ನಮ್ಮ ಬದುಕನ್ನು ಸುಧಾರಿಸುತ್ತಿದೆಯೋ ಇಲ್ಲವೋ, ತಳಮಟ್ಟದಲ್ಲಿರುವ ಜನವನ್ನು ಬಡತನದಿಂದ ಮೇಲಕ್ಕೆ ತರುವ ಕಾರ್ಯಗಳಲ್ಲಿ ಯಶಸ್ವಿ ಆಗುತ್ತಿದೆಯೋ ಇಲ್ಲವೋ, ನಾವು ಹಾಕುತ್ತಿರುವ ಹಣ ಅದಕ್ಕೆ ನಿರೀಕ್ಷಿತ ರೀತಿಯಲ್ಲಿ ನಮಗೆ ವಾಪಸ್ ಏನಾದರೂ ಲಾಭವನ್ನು ತಂದು ಕೊಡುತ್ತಿದೆಯೋ ಇಲ್ಲವೋ, ಇವೆಲ್ಲದರ ಮಧ್ಯೆ ಪಾಪರ್ಗಳಾಗ್ತಾ ಇದ್ದೀವಾ ಅಥವಾ ಸುಸ್ಥಿತಿಯಲ್ಲಿ ಇದ್ದೀವ, ಇದನ್ನು ನೋಡಬೇಕು. ಆ ದೃಷ್ಟಿಕೋನದಿಂದ ನೋಡುವುದಾದರೆ ಭಾರತದ ಫಿಸ್ಕಲ್ ಡೆಫಿಸಿಟ್ ಏನಿದೆ ಅಂದರೆ ನಮ್ಮ ದೇಶದಲ್ಲಿ ಅದನ್ನು 4.9% ಇಟ್ಕೊಂಡಿದ್ದೀವಿ, ಬಿಲೋ 5%, 5%ಗಿಂತ ಕೆಳಗಡೆ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸಾಲ, ಬಹು ದೇಶಗಳು ಈ ಸಾಲಗಳ ಹೊರೆಯಲ್ಲಿ ಸಿಕ್ಕಿ ಹಾಕಿಕೊಂಡು, ಇನ್ಕ್ಲೂಡಿಂಗ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, 26-27 ಟ್ರಿಲಿಯನ್ಗೆ ಬಂದಿರಬೇಕು ಅವ್ರದ್ದುವೆ ಕೂಡ ಅದು. ಹಾಗಾಗಿ ಅವರು ಅಥವಾ ಯಾವುದೇ ಬೇರೆ ದೇಶಗಳನ್ನು ನೋಡಿದರೆ, ಯುರೋಪ್ನ ರಾಷ್ಟ್ರಗಳು, ಏಷ್ಯಾ ಉಪಖಂಡದಲ್ಲೇ ಇರುವ ರಾಷ್ಟ್ರಗಳು, ಈ ಎಲ್ಲವನ್ನೂ ನೋಡಿದ್ರೆ ಭಾರತದ ಈ ಮ್ಯಾನೇಜ್ಮೆಂಟ್ ಆಫ್ ಫಿನಾನ್ಸಸ್ ಏನಿದೆ, ವೆದರ್ ಇಟ್ ಈಸ್ ಫಾರಿನ್ ರಿಸರ್ವ್ಸ್ ಇರ್ಬೋದು, ವಿದೇಶಿ ಸಂಗ್ರಹ ಇರ್ಬೋದು, ಫಿಸ್ಕಲ್ ಡೆಫಿಸಿಟ್ ಇರ್ಬೋದು, ಯಾವುದೇ ಇರ್ಬೋದು, ಇವೆಲ್ಲ ಒಂದು ಹಂತದಲ್ಲಿ ವಿಪರೀತ ಗಾಬರಿ ಆಗಬೇಕಾದ ಪರಿಸ್ಥಿತಿಯಲ್ಲಿ ಇದ್ದಂಗಿಲ್ಲ. ಹಾಗೆ ನೋಡಿದರೆ ಭಾರತದ ಬಜೆಟ್ ಇವತ್ತು ವಿಶ್ವವೇ ಗಮನಿಸಲೇಬೇಕಾದಂತಹ ಬಜೆಟ್ಟು ಆಗಿದೆ.
ಕಾರಣ ಅತ್ಯಂತ ತೀವ್ರ ಗತಿಯಲ್ಲಿ ಬೆಳೆಯುತ್ತಿರುವಂತಹ ಚೈನಾದ ಪ್ರಗತಿಯ ಗತಿ ನಿಧಾನವಾಗುತ್ತಿರುವ ಹಿನ್ನೆಲೆಯಲ್ಲಿ, ಆದರೆ ರಿವರ್ಸ್ ಸೈಡಲ್ಲಿ ಭಾರತದ ಬೆಳವಣಿಗೆಯ ಗತಿ ಈ ಸರಿಯೂ 6.5ರಿಂದ 7% ಅಷ್ಟೇ ಇರುತ್ತೆ ಅನ್ನೋ ಲೆಕ್ಕಾಚಾರದ ಆಧಾರದ ಮೇಲೆ ಇಡೀ ಭಾರತದ ಅರ್ಥವ್ಯವಸ್ಥೆಗೂ ಭಾರತದ ಈ ಬಜೆಟ್ಟು ಅಥವಾ ನಮ್ಮ ಆರ್ಥಿಕ ವ್ಯವಹಾರಗಳು ಇಂಪಾರ್ಟೆಂಟ್ ಆಗಿದೆ. ನಾವು ಕುಸಿದು ಬಿಟ್ಟರೆ ಬಹಳ ಪರಿಣಾಮಗಳು ಬೀರುತ್ತವೆ ಅನ್ನೋದೇ ಬಹುತಜ್ಞರ ಲೆಕ್ಕಾಚಾರ. ಆಲ್ ರೈಟ್, ಅದನ್ನು ಆಮೇಲೆ ನೋಡೋಣ. ನಮ್ಮದು ಏನಾಗತ್ತೆ ಏನಾಗಲ್ಲ ಡ್ಯಾಶ್ 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 ಡ್ಯಾಶ್. ಇವತ್ತು ಇವ್ರು ಮಾಡ್ಕೊಂಬಂದಿದ್ದು ಏನು ನೋಡೋಣ. ಭಾರತದಲ್ಲಿ ಬಜೆಟ್ ಅಂದಾಗ ಒಂದು ಭಾಳ ಮಜಾ ಇದೆ. ಈ ಬಜೆಟ್ನಲ್ಲಿ 85ರಿಂದ 80% ಅಷ್ಟು ನನ್ನ ಲೆಕ್ಕಾಚಾರದಲ್ಲಿ ಶ್ರೀಸಾಮಾನ್ಯರಿಗೆ, ಅಂದರೆ ಬ್ಯಾಂಕಿಂಗ್ ಕ್ಷೇತ್ರ, ಆರ್ಥಿಕ ಕ್ಷೇತ್ರಗಳು, ಆರ್ಥಿಕ ಸೇವಾ ವಲಯಗಳು, ಕೈಗಾರಿಕಾ ಉದ್ಯಮಿಗಳು, ಇವರುಗಳನ್ನು ಹೊರತುಪಡಿಸಿದರೆ ಉಳಿದವರಿಗೆ ಏನೂ ಅರ್ಥವಾಗಲ್ಲ. ಈ ಬಜೆಟ್ಗಳು ಅವ್ರಿಗೆ ಸಂಬಂಧ ಇಲ್ಲ. ಅವರಿಗೆ ಇರೋದು ಒಂದೇ, ಅದರಲ್ಲೂ ಸಂಬಳದಾರರಿಗೆ ಇರುವುದು ಒಂದೇ ಒಂದು, ಏಕಮೇವಾದ್ವಿತೀಯ. ಅದು ಯಾವುದು? ಇನ್ಕಮ್ ಟ್ಯಾಕ್ಸ್ ಏನಾಯ್ತಂತೆ ಅಷ್ಟೇ. ನೀವು ಹೆಣ್ಮಕ್ಳ ಕಡೆಗೆ ಹೋಗ್ಬಿಟ್ರೆ ಅವ್ರಿಗೆ ಬಜೆಟಲ್ಲಿ ಇದೆಲ್ಲ ಆಗುತ್ತೆ ಅನ್ನೋ ಅರಿವು ಇರಲ್ಲ. ಬಜೆಟ್ ಇಟ್ಟಿದ್ದಾರಂತೆ, ಗ್ಯಾಸ್ ಬೆಲೆ ಇಳಿಸಿದ್ರೆ ಹೆಂಗೆ ಅಂತ ಅದನ್ನು ಕೇಳುತ್ತೆ. ಹಾಗಾಗಿ ನಮ್ಮ ಬಜೆಟ್ ಅಂತಂದರೆ ನಮ್ಮ ದೇಶದ ಬಹುಜನರು ಅದನ್ನು ಒಂದು ಆರ್ಥಿಕ ವ್ಯವಹಾರಗಳ ಪತ್ರ ಅಂತ ಪರಿಗಣಿಸಲ್ಲ. ನಮ್ಮದು ಏನು ಅಂತ ನೋಡ್ತಾರೆ. ನಾವು ಇನ್ನೇನು ಬೇರೆ ದಾರಿ ಇಲ್ಲ. ನಿಮಗಾಗಿ ನಾವು ನ್ಯೂಸ್ ಕೊಡೋದ್ರಿಂದ ನಾವು ಅದಕ್ಕೆ ಹೋಗಿ ಬಿಡುತ್ತೇವೆ. ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ನಲ್ಲಿ ಈ ಬಾರಿ ಹೊಸ ತೆರಿಗೆ ಪದ್ಧತಿ ನ್ಯೂ ಸ್ಕೀಮ್ನಲ್ಲಿ, ಇನ್ಕಮ್ ಟ್ಯಾಕ್ಸಲ್ಲಿ ಆದಾಯ ತೆರಿಗೆ ನಾನು ಹೇಳ್ತಾ ಇರೋವಂಥದ್ದು, ವೇತನದಾರರಿಗೆ ಒಂದಿಷ್ಟು ಅನುಕೂಲವಾಗುತ್ತದೆ. ಇವರು ಪ್ರಕಟಿಸಿರುವಂತಹ ಹೊಸ ಸ್ಲ್ಯಾಬ್ಗಳೇನಿವೆ ಅದರ ಪರಿಣಾಮವಾಗಿ ಸುಮಾರು 17,500 ರೂಪಾಯಿ ವಾರ್ಷಿಕ ಉಳಿತಾಯವಾಗುತ್ತೆ ಅಂತ ಒಂದು ಲೆಕ್ಕಾಚಾರ. ಈ ಬಾರಿ ಕೇಂದ್ರದ ಬಜೆಟ್ನ ಗಾತ್ರ ಸುಮಾರು 48 ಲಕ್ಷ ಕೋಟಿ ರೂಪಾಯಿಗಳಾಗಿದೆ. ನಾವು ಇನ್ನೂ ದೂರದ ಹಾದಿಯನ್ನು ಸವೆಸಬೇಕಾಗಿದೆ. 5 ಟ್ರಿಲಿಯನ್ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು. ಅದಾದ ನಂತರ ನಾವು 3ನೇ ದೇಶವಾಗಿ ಪ್ರಪಂಚದಲ್ಲಿ ಹೊರಹೊಮ್ಮುತ್ತೇವೆ. ತೆರಿಗೆ ಸ್ಲ್ಯಾಬ್ ದರಗಳನ್ನು ಬಹಳ ವಿಪರೀತವಾದ ಏರುಪೇರು ಮಾಡಿ ಟಿಂಕರ್ ಮಾಡೋಕ್ಕೆ ಹೋಗಿಲ್ಲ. 1 ಲಕ್ಷ ರೂಪಾಯಿನ ಹಿಡ್ಕೊಂಡು ಅದನ್ನು ವಿವಿಧ ಸ್ಲ್ಯಾಬ್ಗಳಿಗೆ ಪುಷ್ ಮಾಡಿದ್ದಾರೆ. ಅದರ ಪರಿಣಾಮ ಇದು. 0ಯಿಂದ 3 ಲಕ್ಷ ರೂಪಾಯಿ ನಿಮಗೆ ಆದಾಯವಿದ್ದಾಗ ಯಾವ ತೆರಿಗೆಯೂ ಬರುವುದಿಲ್ಲ, 0. 3ರಿಂದ 7 ಲಕ್ಷ ಆದಾಯ ಇರುವುದಾದರೆ 5% ಶೇಕಡ, 7ರಿಂದ 10ಕ್ಕೆ ಹೋದಾಗ 10%, 10ರಿಂದ 12ಕ್ಕೆ ಹೋದಾಗ 15%, 12ರಿಂದ 15ಕ್ಕೆ ಹೋದಾಗ 20%, 15 ಲಕ್ಷ ಮೇಲ್ಪಟ್ಟರೆ 30% ಅಂತ ಹೇಳ್ತಾರೆ. ಅಂದರೆ ಆ 1 ಲಕ್ಷ ರೂಪಾಯಿ ಪುಷ್ ಮಾಡಿರೋದ್ರಿಂದ ನಿಮಗೆ ಇಲ್ಲೊಂದು 17,000 ರೂಪಾಯಿ ಲಾಭ ಆಗುತ್ತೆ ಅಂತ ಒಂದು ಲೆಕ್ಕಾಚಾರವನ್ನು ಕೊಡ್ತಿದ್ದಾರೆ. ಇದು ಹೊಸ ತೆರಿಗೆ ನ್ಯೂ ಟ್ಯಾಕ್ಸ್ ರೆಜೀಮ್ನಲ್ಲಿ ಹೊಸ ತೆರಿಗೆಯ ವ್ಯಾಪ್ತಿಗೆ ಬರ್ತಾ ಇದ್ರೆ. ಆದರೆ ಹಳೆಯ ತೆರಿಗೆ ವ್ಯಾಪ್ತಿಗೆ ಏನಾಗುತ್ತೆ ಅಂದರೆ, ಈ ಹೊಸ ತೆರಿಗೆ ವ್ಯಾಪ್ತಿಯಲ್ಲಿ ಈಗ ಏನಿದೆಯೋ ಸೇಮ್, ಹೆಚ್ಚು ಕಡಿಮೆ ಸೇಮ್, ಎಕ್ಸೆಪ್ಟ್ 3ರಿಂದ 6 ಲಕ್ಷದೊಂದು 1 ಲಕ್ಷ ಲಾಸೇ ಆಗುತ್ತೆ ನಿಮಗೆ. 6ರಿಂದ 9 10%, ಅಲ್ಲೂ 1 ಲಕ್ಷ. ಹಳೆ ತೆರಿಗೆಯಲ್ಲಿ ಉಳ್ಕೊಂಡ್ರೆ ಈ 1 ಲಕ್ಷ ರೂಪಾಯಿನ ಲಾಭ ನಿಮಗೆ ಸಿಗಲ್ಲ. ಹಳೆಯ ತೆರಿಗೆ ಪದ್ಧತಿ ಒಳಗಡೆ ಇರುವವರಿಗೆ, ಯಾಕೆಂದರೆ ಇಟ್ಸ್ ಎನ್ ಆಪ್ಷನಲ್ ಒನ್, ಅದು ಆಯ್ಕೆ ಇದೆ, ಯಾರಿಗೇನು ಬೇಕಾದ್ರೂ ತಗೊಳ್ಳಿ ಅಂತ. ಹಾಗಾಗಿ ಅದನ್ನು ನಾನು ನಿಮಗೆ ಹೊಸದ್ರದ್ದು ಹೇಳ್ತಾ ಇರೋ ಡೀಟೇಲ್ಸ್, ಹೊಸದು ಮತ್ತು ಹಳೆಯದನ್ನು ಈಗ ನಿಮ್ಮ ಗಮನಕ್ಕೆ ತರ್ತಿದ್ದೆ. ಒಂದು ಕೊನೆಯದೊಂದಿದೆ, ವಿಚ್ ಈಸ್ ನ್ಯೂ ಟ್ಯಾಕ್ಸ್ ರೆಜಿಮ್. 15 ಲಕ್ಷ ಮೇಲ್ಪಟ್ಟವ್ರದ್ದು 30% ಅಂತಾರೆ. ಈ 30% ಅನ್ನೋದು ಸರಿ ಅಲ್ಲ. ನೇರವಾಗಿ ಕಾಗದದ ಪ್ರಕಾರ ಅದು 30%. ಬಟ್ ದ ಮೊಮೆಂಟ್ ಯು ಟಚ್ 30% ಸ್ಲ್ಯಾಬನ್ನು ಇದು ಟ್ಯಾಕ್ಸ್ ಸ್ಲ್ಯಾಬ್ಗೆ ಹೋಗ್ಬಿಟ್ರೆ ನೀವು, ಅಂದರೆ ಆ ಹಂತಕ್ಕೆ ತಲುಪಿದರೆ, ನಾನು ಹೇಳ್ತಿರೋದು, ಆಗ ನಿಮಗೆ ಸೆಸ್ಗಳು ಬಂದು ಬೀಳತ್ವೆ. ಜನರಲಿ 30% ಟಚ್ ಮಾಡಿ ಮೇಲೆ ಬಂದವರೆಲ್ಲ 34%, 34.25% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ, ಇನ್ಕ್ಲೂಡಿಂಗ್ ಸೆಸ್ ನಾ ಹೇಳ್ತಿರೋದು. ಎಸ್,
3ರಿಂದ 12 ಲಕ್ಷದವರೆಗೂ ಮಾತ್ರ ಸರ್. ಇದು ನಿಮ್ಮ ಸುದ್ದಿ. ಎಸ್, 12ರಿಂದ 15 ಲಕ್ಷದವರೆಗೂ ಲಾಸ್ಟ್ ಟೈಮ್ ಹೇಗಿತ್ತು ಈಗಲೂ ಅದೇ ಕಂಟಿನ್ಯೂ ಮಾಡಿದ್ರೆ ಅದೇ ಹೇಳ್ತಿದ್ದ, ಮಧ್ಯದ ಸ್ಲ್ಯಾಬ್ ಮಾತ್ರ ಚೇಂಜ್ ಚೇಂಜಸ್ ಆಗುತ್ತೆ. ಅಂದರೆ ಅರ್ಥ ಮಧ್ಯಮ, ಕೆಳಮಧ್ಯಮ, ಮಧ್ಯಮ ಮತ್ತು ಮೇಲ್ಮಧ್ಯಮ ಇವರಿಷ್ಟರಿಗೆ ಲಾಭ ಆಗೋ ಥರ ಮಾಡಿಟ್ಟಿದ್ದಾರೆ. ಅವರ ಅನುಕೂಲ. ಸಿರಿವಂತಿಕೆಗೆ ಹೋಗಿದ್ದಾರೆ ಆರ್ಥಿಕ ಲೆಕ್ಕಾಚಾರದಲ್ಲಿ. ಸಿರಿವಂತಿಕೆ ಎಂಬುದು ಕೇವಲ ಹಣದ ಆಧಾರದ ಮೇಲಿನ ಸಿರಿವಂತಿಕೆ ಆದರೆ ಈ ದೇಶದಲ್ಲಿ ಬಹಳ ಜನ ಸಿರಿವಂತರಿರಬಹುದು. ಆದರೆ ಸಿರಿವಂತಿಕೆ ಅದು ಒಂದೇ ಅಲ್ಲ ಅಂತ ನಮ್ಮ ಅಪ್ಪ ಅಮ್ಮಂದ್ರು ನಮಗೆ ತಿಳಿದವರೆಲ್ಲ ಹೇಳಿರ್ತಾರೆ. ಹೃದಯವಂತಿಕೆ, ಸಿರಿವಂತಿಕೆ ಎಂದರೆ ಬರೀ ಕಾಸಲ್ಲ ಅಂತ ಹೇಳಿದ್ದಾರೆ. ಏನೆಯೋ ಇವತ್ತಿನ ಆಧುನಿಕ ಕಾಲದಲ್ಲಿ ಸಿರಿವಂತಿಕೆ ಅಂದರೆ ಕಾಸೇ. ಹಾಗಾಗಿ ಈ ಸಿರಿವಂತಿಕೆ ಹೋಗಿರಬಹುದು ಎಂಬ ಲೆಕ್ಕಾಚಾರದಲ್ಲಿ ಸರ್ಕಾರ ಇರೋರಿಗೆ ಯಾವ ರಿಲೀಫು ಇಲ್ಲ. ಎಸ್, ಇನ್ನು ಆದಾಯ ತೆರಿಗೆಯಲ್ಲಿ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಅದೇನು ಅನ್ನೋದನ್ನು ನೋಡ್ಬಿಡೋಣ ಸರ್. ಹೇಳಿದ್ವಲ್ಲ, 17,500 ರೂಪಾಯಿ ಉಳಿಯತ್ ನಿಮಗೆ. 50,000 ಇರೋರಿಗೆ 75,000ಕ್ಕೆ 4 ಕೋಟಿ ಸಂಬಳದಾರರು, ಸ್ಯಾಲರೈಸ್ಡ್ ಕ್ಲಾಸ್ ಅಲ್ಲಿರೋರು, ಪಿಂಚಣಿದಾರರಿಗೆ ಒಂದಷ್ಟು ರಿಲೀಫ್ ಇದ್ದಂಗಿದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಿತ್ತು ಅಂದರೆ ಮೂಲ 50,000 ರೂಪಾಯಿಗೆ ಯಾವುದೇ ಟ್ಯಾಕ್ಸ್ ಇಲ್ಲ ಅನ್ನೋ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಏನಿತ್ತು, ದೀರ್ಘಕಾಲದ ಶಬರಿ ರೀತಿ ರಾಮನಿಗೆ ಕಾದ ರೀತಿ ಕಾದ್ಮೇಲೆ ಹೀಗೆ 75,000 ಮಾಡಿದಾರ. ಅಯ್ಯೋ ಅದೆಷ್ಟು ಕಾದಿದಾರೋ ಜನ ಪಾಪ. ಪ್ರತಿ ಬಜೆಟ್ ಬಂದಾಗಲೂ ಹೇಳ್ತಾನೆ ಇದ್ರು. ಈಗ ಅದನ್ನು ಒಂದು 75,000 ಮಾಡಿಕೊಟ್ಟಿದ್ದಾರೆ. ಫ್ಯಾಮಿಲಿ ಪೆನ್ಷನ್ನಿನ ಡಿಡಕ್ಷನ್ ಏನಿದೆ ಅದನ್ನು 15,000ದಿಂದ 25,000ಕ್ಕೆ ಮೇಲೆ 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 ಉತ್ತರೋತ್ತರವಾಗಿ ಎತ್ತಿಕೊಂಡು ಹೋಗಿದ್ದಾರೆ. ಓಕೆ, ಇನ್ನು ಬಜೆಟ್ ಬಗ್ಗೆ ಆರ್ಥಿಕ ತಜ್ಞ ವಿಜಯ್ ರಾಜೇಶ್ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಆದಾಯ ತೆರಿಗೆ ವಿಚಾರವಾಗಿ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ಕೇಳೋಣ. ಬಹಳ ದಿನಗಳ ಏನು ನಮ್ಮ ನಿರೀಕ್ಷೆ ಇತ್ತು, ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ರೂಪಾಯಿಂದ 75,000 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಈ ಸ್ಟ್ಯಾಂಡರ್ಡ್ ಡಿಡಕ್ಷನ್ 25,000 ರೂಪಾಯಿ ಜಾಸ್ತಿ ಮಾಡಿದ್ದು ಕೂಡ ನಿಮ್ಮ ಆದಾಯ 7,75,000 ರೂಪಾಯಿ ಇದ್ರೆ ಪ್ರಸಕ್ತ 24-25 ಹಣಕಾಸಿನ ವರ್ಷದಿಂದ ನೀವು 1 ರೂಪಾಯಿನೂ ತೆರಿಗೆ ಕಟ್ಟೋಗಿಲ್ಲ. ಬಂಗಾರದ ಆಮದು ಮೇಲೆ ನಾವು ಇಂಪೋರ್ಟ್ ಮಾಡಿದಾಗ 10% ಕಸ್ಟಮ್ ಡ್ಯೂಟಿ ಕೊಡ್ತಾ ಇದ್ವಿ. ಈ ಬಾರಿ 7.5%ಗೆ ಇಳಿಸಿದ್ದಾರೆ. ಇವತ್ತಿನ ದರ 67,000 ರೂಪಾಯಿ ಅಂತ ನಾವು ಅಂದಾಜು ಮಾಡಿದ್ರೆ 1,750 ರೂಪಾಯಿಯಷ್ಟು ಬೆಲೆ ಕಡಿಮೆ ಆಗುತ್ತೆ. ಇನ್ನೆಲ್ಲ ಹೋಗೋದಾ ಬಂಗಾರದ ಖರೀದಿಗೆ? ಹೌದು ಸರ್. ಹೇಳ್ತೀನಿ, ಆಷಾಢ ಮುಗಿದ ತಕ್ಷಣ ಕಸ್ಟಮ್ ಡ್ಯೂಟಿ ಕಡಿಮೆ ಆಗ್ಬೋದ್ರಪ್ಪ, ಬಂಗಾರದ ರೇಟೇ ಜಾಸ್ತಿ ಆಗತ್ತಲ್ಲ. ಬಂಗಾರದ ರೇಟ್ ಕಡಿಮೆ ಆಗಲ್ವಾ ಸರ್? ಅವಾಗ ಡ್ಯೂಟಿ ಕಡಿಮೆ ಆಗತ್ರಿ, ಬಂಗಾರದ ಮೂಲ ರೇಟೇ ಜಾಸ್ತಿ ಆಗ್ತಾ ಹೋದ್ರೆ ಏನು ಮಾಡ್ತೀರಿ? ಅವಾಗ ಏನು ಲಾಭ ಇಲ್ಲ ಅಲ್ಲ, ಲಾಭ ಪ್ರಶ್ನೆ ಅಲ್ಲ. ನಿಮ್ಮ ಅನುಕೂಲಗಳಿಗೆ ತಕ್ಕಂತೆ ಇದನ್ನೆಲ್ಲ ಖರೀದಿ ಮಾಡಿಕೊಂಡು ಹೋಗಬೇಕು. ಆಲ್ ರೈಟ್, ಇದಿಷ್ಟು ನಿಮ್ಮ ನಾನು ಹೇಳಿದ್ನಲ್ಲ ಶೇಖರ್, ದೇಶದ 80% ಜನಕ್ಕೆ ಇರೋದು ಏನು ಅಂದರೆ ಇದು ಅಂತ. ಓಕೆ, ಆದರೆ ಇತ್ತೀಚೆಗೆ ಬಹುಜನರಿಗೆ ಒಂದು ಕಾಟ ಆಗೋಗಿತ್ತು. ಅದೇನು ಅಂದರೆ ಈ ಟ್ಯಾಕ್ಸನ್ನು ಸ್ವಲ್ಪ ತಡವಾಗಿ ಹಾಕೋದು, ಅದಕ್ಕೆ ಫೈನ್ ಹಾಕ್ತೀನಿ ಅನ್ನೋದು, ಕೇಸ್ ಹಾಕ್ಬಿಡ್ತೀನಿ ಅನ್ನೋದು, ಕ್ರಿಮಿನಲೈಸ್ ಅದು ಕ್ರಿಮಿನಲ್ ಅದಕ್ಕೆ ಆ್ಯಕ್ಟು ಅನ್ನೋದು ಇದೆಲ್ಲ ಇತ್ತು. ಅದರ ಸರಳೀಕರಣ ನಾನು ಆಗಲೇ ಹೇಳ್ದಂಗೆ ಮಾಡಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಕಾಯ್ದೆ 1961ರ ಸಮಗ್ರ ಪರಿಶೀಲನೆಯನ್ನು 3ರಿಂದ 6 ತಿಂಗಳ ಒಳಗಡೆ ಮಾಡ್ತೀವಿ ಅಂತೇನೋ ಹೇಳ್ತಾ ಇದ್ದಾರೆ. ಒಂದು ವೇಳೆ ನೀವು ಆದಾಯ ತೆರಿಗೆ ರಿಟರ್ನ್ಸನ್ನು ಫೈಲ್ ಮಾಡೋದು ವಿಳಂಬ ಆದರೆ ಕ್ರಿಮಿನಲ್ ಕೇಸಿನ ಮೇಲೆ ಏನೂ ಇರಲ್ಲ ಯಾರಿಗೂ. ಮತ್ತು TDS ಕಟ್ಟೋವಾಗ ಒಂಚೂರು ವಿಳಂಬ ಆದರೆ ಅದಕ್ಕೆ ದಂಡ ಇಲ್ಲ ಅಂತ ಹೇಳಿದ್ದಾರೆ. ಇಟ್ಸ್ ಎ ಗುಡ್ ರಿಲೀಫ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಭಾಳ ಮೋಸ ಇತ್ತು ಕೆಲವು ವಿಚಾರದಲ್ಲಿ, ಅದರಲ್ಲಂತೂ ನಾವು ಕಟ್ಟೋದನ್ನೆಲ್ಲ ಮಾಡಿದ್ರೆ ನಮಗೆ 16%, 18%, 18% ಹಾಕಿ ಬಾರಿಸ್ಬಿಡೋರು ನಮ್ಮನ್ನು ಹಿಡ್ಕೊಂಡು. ಅವ್ರು ನಮಗೆ ಕೊಡಬೇಕಾದ ವಾಪಸ್ ಕಾಸು ಕೊಡಬೇಕಲ್ಲ, ರಿಟರ್ನ್ ಇದು ರಿಫಂಡಲ್ಲಿ ಅದನ್ನು ಕೊಡ್ರಿ ಕರೆಕ್ಟಾಗಿ ಅದೇ ಪರ್ಸೆಂಟೇಜಲ್ಲಿ ಕೊಡಿದ್ರೆ ಅದೆಲ್ಲ ಕೊಡೋಕ್ಕಾಗಲ್ಲ ಅನ್ನೋರು ನಮಗೆ ಹಂಗೆ ಮಾಡೋರು. ಏನೋ ಭಾರತದ ಸ್ಟಾರ್ಟಪ್ ಉದ್ಯಮಕ್ಕೆ ಒಂದಿಷ್ಟು ಉತ್ತೇಜನವನ್ನು ಇಟ್ಟಿದ್ದಾರೆ. ಏನು ಎಲ್ಲ ವರ್ಗದ ಹೂಡಿಕೆದಾರರ ಮೇಲೆ, ಬಹಳ ಜನರಿಗೆ ಇದು ಅಪ್ಲೈ ಆಗಲ್ಲ, ಬಟ್ ಅಪ್ಲೈ ಆಗೋವ್ರಿಗೆ ಆಗತ್ತಷ್ಟೇ, ಏಂಜಲ್ ಟ್ಯಾಕ್ಸನ್ನು ರದ್ದು ಮಾಡಿದ್ದಾರೆ. ಈ ಏಂಜಲ್ ಟ್ಯಾಕ್ಸ್ ಅನ್ನೋದು ಮೋಸ್ಟ್ ಡೆವಿಲ್ ಟ್ಯಾಕ್ಸ್ ಥರ ಆಗೋಗ್ಬಿಟ್ಟಿತ್ತು ಅದು ಬಂದಾಗ. ಅಯ್ಯೋ ಅದರ ಚರ್ಚೆ ನೋಡಬೇಕಾಗಿತ್ತು ಆ ಸಂದರ್ಭಗಳಲ್ಲಿ. ಏನದು ಏಂಜಲ್ ಟ್ಯಾಕ್ಸ್? ಇಟ್ಸ್ ಎ ಡೆವಿಲ್ ಟ್ಯಾಕ್ಸ್ ಅನ್ನೋ ಥರ ಬಂದಿತ್ತು. ಈಗ ಪುಣ್ಯಕ್ಕೆ ಎಲ್ಲ ವರ್ಗದವ್ರಿಗೂ ಕಿತ್ತಾಕ್ಬಿಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಇವತ್ತು ಏಂಜಲ್ ನಿರ್ಮಲಾ ಸೀತಾರಾಮನ್ನೇ. ಆಲ್ ರೈಟ್, ಮಾರ್ಕೆಟ್ನಲ್ಲಿ ಗಳಿಸ್ತಿದ್ದ ಶೇರ್ಗಳದ್ದು. ವಿದೇಶಿ ಕಂಪನಿಗಳ ಮೇಲಿನ ಕಾರ್ಪೊರೇಟ್ ಟ್ಯಾಕ್ಸನ್ನು 35ಕ್ಕೆ ತಂದಿದ್ದಾರೆ ಸ್ಟ್ಯಾಂಡರ್ಡು. ಯಾಕಂದರೆ ಅದು 40% ಎಲ್ಲ ಇತ್ತು, ಹಾಗಾಗಿ ಅದನ್ನು ಕೆಳಗೆ ತಂದಿದ್ದಾರೆ. ಭಾರತದಲ್ಲಿ ಕ್ರೂಸ್ ಸೇವೆ, ಕ್ರೂಸ್ ಅಂದರೆ ನಿಮಗೆಲ್ಲ ಗೊತ್ತಲ್ಲ, ಹಡಗಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಐಷಾರಾಮಿ ಹಡಗುಗಳು ಸುಮಾರಾಗಿ
ಮಧ್ಯಮ ಐಷಾರಾಮಿ ಹಡಗುಗಳು ಈ ಥರದಲ್ಲೆಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಹಾಂ ಸರ್. ವಿದೇಶಿ ಹಡಗುಗಳು ಭಾರತಕ್ಕೆ ಬಂದು ಸೇವೆಯನ್ನು ಸಲ್ಲಿಸಿದರೆ ಅದಕ್ಕೇನೋ ಸರಳ ತೆರಿಗೆಗಳನ್ನು ತಂದಿಟ್ಟಿದ್ದಾರೆ. ಎಲ್ಲ ಹೊರಡ್ರಿ ಹತ್ಲ ಕಡೆಗೆ ಹಂಗಾರೆ. ಹಾಂ, ಭಾರತದಲ್ಲಿ ಕಚ್ಚಾ ವಜ್ರ ಮಾರಾಟ ಮಾಡ್ತಿರೋ ವಿದೇಶಿ ಕಂಪನಿಗಳಿಗೆ ಸುರಕ್ಷಿತ ಬಂದರುದ್ರ. ಹಾಂ, ನೌಕರರ ಸಂಬಳದಲ್ಲಿ NPSನಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ನಲ್ಲಿದು 10% ಕಡಿತವನ್ನು 14ಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಸ್. ಇನ್ನು ಬಜೆಟ್ನಲ್ಲಿ ಯಾವ ವಸ್ತುಗಳ ದರ ಇಳಿಕೆಯಾಗಿದೆ, ಯಾವ ವಸ್ತು ಬೆಲೆ ಏರಿಕೆಯಾಗಿದೆ? ಭಾರತೀಯರಿಗೆ ಎರಡನೇ ವಿಚಾರ ಇದು. ಹೌದು. ಯಾವುದು? ಯಾವ್ದು ಹಿಂದೆ ಕಮ್ಮಿ ಎಲ್ಲ ನಾವು ಪೇಪರಲ್ಲಿ ಇದ್ದಾಗ ಬೆಳಗ್ಗೆ ಹೆಡ್ಲೈನ್ ಏನು, ಸಿಗರೇಟು ಇದ್ರದ್ದೆಲ್ಲ ದುಬಾರಿ, ತುಟಿ ಸುಡುತ್ತದೆ ಆಗ್ತದೆ. ಅಂತನೋ ಈ ಥರ ಎಲ್ಲ ಇತ್ತು. ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳಿದ್ವು ನಮ್ಮ ಹತ್ರ. ನಮ್ಮ ಜನಕ್ಕೆ ಇಳಿಯೋದೇನು ಏರೋದೇನು ಹೇಳ್ಬಿಟ್ರಿ ನಮ್ಮ ಲೈಫ್ ಸಾಕಾಗೋಗುತ್ತೆ ಅಂತ ಅವ್ರದ್ದು ಲೆಕ್ಕಾಚಾರ. ಅದೇ ಅವ್ರ ಕ್ಯೂರಿಯಾಸಿಟಿ. ನಿಮಗೆ ಸರ್ ಇದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಸರಳೀಕರಣ. ಅಯ್ಯೋ ಸುಮ್ಮನೆ ಬಿಡ್ರಪ್ಪ, ನಮಗೆ ಕಾಟ ಕೊಡಬೇಡಿ ಅಂತಾರೆ. ಅರ್ಥವಾಗದೆ ಸಾಮಾನ್ಯ ಇಲ್ಲ ನಮ್ಗೆ ಇವೆಲ್ಲ ಅನ್ನೋ ಥರ ಲೆಕ್ಕಾಚಾರ ಅಲ್ವೇ? ಯಾಕಂದರೆ ಈ ದೇಶದಲ್ಲಿ 10% 9% ಅಷ್ಟು ಫೈಲ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು. ಅಲ್ಲಿ ಟ್ಯಾಕ್ಸ್ ಕಟ್ಟೋರು 5% 6% ಇರಬೇಕು. ಕಟ್ಟೋರು, ಫೈಲ್ ಮಾಡೋರು ಬೇರೆ ಜಾಸ್ತಿ ಇರ್ಬೋದು, ಕಟ್ಟೋರು ಅಷ್ಟು ತರ. ಹಾಗಾಗಿ ಇಳಿಕೆ ಕಡೆಗೆ ಹೋಗೋಣ. ಸೊ ಎರಡನೇ ನಮ್ಮ ಜೀವನದ ಅತಿ ಮುಖ್ಯ ವಿಚಾರ ಬಜೆಟ್ ದಿನ. ಎರಡನೇದು ಇನ್ಕಮ್ ಟ್ಯಾಕ್ಸ್ ಆದಮೇಲೆ ಇದು ಒನ್ ಬ್ಯೂಟಿಫುಲ್ ಥಿಂಗ್ ನನ್ನ ಪ್ರಕಾರದಲ್ಲಿ ಇವತ್ತಾಗಿದ್ದು. ನನ್ನ ಪ್ರಕಾರದಲ್ಲಿ 3 ಪ್ರಮುಖ ಕ್ಯಾನ್ಸರ್ ಔಷಧಿಗಳ ಮೇಲಿನ ಕಸ್ಟಮ್ ಡ್ಯೂಟಿಯನ್ನು ಸಂಪೂರ್ಣವಾಗಿ ತೆಗೆದಿದ್ದಾರೆ. ವೆಲ್ ಡನ್. ಅದು ಆ್ಯಕ್ಚುಲಿ ಹೇಳಬೇಕು. ಲಾರ್ಜ್ ನಂಬರ್ ಆಫ್, ಬಹಳ ದೊಡ್ಡ ಪ್ರಮಾಣದ ಯಂಗ್ಸ್ಟರ್ಸು ಭಾರತದಲ್ಲಿ ಕ್ಯಾನ್ಸರ್ಗೆ ಗುರಿಯಾಗ್ತಿದ್ದಾರೆ. ದಟ್ಟು ಬಿಲೋ 50 ನಾವು ಮಾತಾಡ್ತಿರೋದು. 50, 40 ಎಲ್ಲ ಕೆಳಗೆ ಬಂದಿರೋ ಮಕ್ಕಳು ಅಗ್ರೆಸಿವ್ಲಿ ಪಾಪ ಭಾಳ ಕಷ್ಟಪಡ್ತಿದ್ದಾರೆ ಕ್ಯಾನ್ಸರ್ನ ವಿಚಾರದಲ್ಲಿ. ಭಾಳ ಜನಕ್ಕೆ ಇದು ಸಮಸ್ಯೆ ಆಗೋಗಿದೆ. ಒಂದು ಕಾಲದಲ್ಲಿ 25 ವರ್ಷದ ಹಿಂದೆ ಹೃದಯ ಸಮಸ್ಯೆ ಅಂದರೆ ಅತಿ ದೊಡ್ಡ ಸಮಸ್ಯೆ ಅಂತ ನಾವೆಲ್ಲ ಅಂದ್ಕೊಳ್ತಿದ್ವಿ. ಈಗ ಹಂಗಿಲ್ಲ ಪರಿಸ್ಥಿತಿ. ಹೃದಯದ ಸಮಸ್ಯೆಯನ್ನು ನಿಭಾಯಿಸುವ ಹಂತವನ್ನು ತಲುಪಿದ್ದೇವೆ. ಎಂಜಿಯೋಗ್ರಾಮ್ ಅಂತಾರೆ, ಬ್ಲಾಕ್ ಇದೆ ಅಂತಾರೆ, ಆಮೇಲೆ ಒಂದು ಎಂಜಿಯೋಪ್ಲಾಸ್ಟಿ ಅಂತಾರೆ, ಒಂದು ಸ್ಟೆಂಟ್ ಹಾಕಿಸ್ಕೊಂಡು ಬಂದ್ಬಿಡ್ತೀವಿ ಅಂತಾರೆ, ಹೆಚ್ಚು ಕಡಿಮೆ ಆಗ್ಬಿಟ್ಟು ಒಂದು ಓಪನ್ ಹಾರ್ಟ್ ಸರ್ಜರಿನೇ ಮಾಡಿಸ್ಬಿಡೋಣ ಅಂತಾರೆ, ಸೇಫ್ ಆಗಿದ್ಬಿಡ್ತೀವಿ ಸರ್, ನೋ ಪ್ರಾಬ್ಲಮ್ ಸರ್ ಅಂದರೆ ಎಲ್ಲ ಗೊತ್ತಾಗ್ತಾ ಇದೆ. ಕ್ಯಾನ್ಸರ್ದಂಗೆ ಆಗ್ತಾ ಇಲ್ಲ. ಫೈನಲ್ ಸ್ಟೇಜಸ್ ಗೊತ್ತಾಗದೇ ಇರೋ ಹಂತವನ್ನು ತಲುಪ್ತಿದ್ದಾರೆ ನಮ್ಮ ಯುವಕರು. ಏನೋ ಆ ಕಾಡುತ್ತಾ ಇರುವ ಮಾರಿಗೆ ಒಂದು 3 ಔಷಧಿ ವಿಚಾರಕ್ಕಾದ್ರೂ ಕಸ್ಟಮ್ಸ್ ಡ್ಯೂಟಿಯನ್ನು ಸಂಪೂರ್ಣ ರದ್ದು ಮಾಡಿದ್ದಾರೆ. ವೆಲ್ಕಮ್. ಅದು ಎಕ್ಸ್ರೇ ಉಪಕರಣಗಳು, ಚಿನ್ನ, ಬೆಳ್ಳಿ 8.5ರಿಂದ 6%ಗೆ ಸೀಮಾ ಸುಂಕ ಕಸ್ಟಮ್ಸ್ ಡ್ಯೂಟಿನ ಇಳಿಸಿದ್ದಾರೆ. ಆಗಲೇ ರಾಜೇಶ್ ಹೇಳ್ತಾ ಇದ್ರು, ನಿಮಗೆಲ್ಲ ಭರ್ಜರಿ ಉಳಿತಾಯ ಇದೆ, ಬೇಗ ಬೇಗ ಹೋಗಿ ಬೇಗ ಬೇಗ ಖರೀದಿ ಮಾಡಿ. ಅಂದರೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡಲಿ ಅನ್ನೋದಕ್ಕೆ ಎನ್ಕರೇಜ್ ಮಾಡ್ತಿರೋದು ಸರ್. ಪಾಸಿಬಲ್ ಇರ್ಬೋದು. ಪ್ಲಾಟಿನಮ್ 6.4ರಷ್ಟು ಸೀಮಾ ಸುಂಕ ಕಡಿತ. ನಮ್ಮಲ್ಲಿ ಭಾಳ ಜನ ಚಿನ್ನದ ಆಸೆ ಇದ್ದವರು ಪ್ಲಾಟಿನಮ್ ಕಡೆಗೆ ಹೋಗಲ್ಲ, ಅದಕ್ಕೆ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತ ಅವ್ರದ್ದು ಬಿಲೀಫ್ ಅವ್ರಿಗೆ. ವಜ್ರ ಚಿನ್ನ ಮಾರಿದ್ರೆ ಮತ್ತೆ ಕಾಸು ಬರುತ್ತೆ ಅಂತ ಲೆಕ್ಕಾಚಾರ. ಕಷ್ಟದಲ್ಲಿ ಕಾಲದಲ್ಲಿ ತಗೊಂಡಾಗ ಹಾಕಿದ್ರೆ ನಮ್ಮಲ್ಲೇ ಬರಲ್ವಾ ಆಡುಗಳು, ತಗೊಂಡು ಬನ್ನಿ ತಗೊಳ್ಳಿ ಹೋಗ್ತಾ ಇರಿ ದುಡ್ಡನ್ನ ಅಂತ ಬರಲ್ವಾ? ಎಷ್ಟೆಷ್ಟೋ ಯಾವುದೋ ಬರುತ್ತಲ್ಲ. ಹಾಗಾಗಿ ಪ್ಲಾಟಿನಮ್ದಷ್ಟಿಲ್ಲ, ಬಟ್ ಕೆಲವರು ಪ್ಲಾಟಿನಮ್ ಇಷ್ಟಪಡೋರಿಗೆ ಇಷ್ಟಪಟ್ಕೊಳ್ಳಿ. ಅದರ ಜೊತೆಗೆ ಒಂದಿಷ್ಟು ರೇರ್ ಮೆಟಲ್ಸಿಂದು ಕೂಡ ಕಸ್ಟಮ್ಸ್ ಡ್ಯೂಟಿನೆಲ್ಲ ಇದು ಮಾಡಿದ್ದಾರೆ, ಏರುಪೇರು ಮಾಡಿಕೊಟ್ಟಿದ್ದಾರೆ ಒಂದಿಷ್ಟು ರೇರ್ ಮೆಟಲ್ಸ್ದು. ಬಿಕಾಸ್ ಅದಕ್ಕೆ ಹಲವಾರು ಆಯಾಮಗಳಿವೆ. ಅದಕ್ಕೆ ಚೈನಾ ಬಗ್ಗೆ ನಾವು ಏನೇ ಕಾಂಪಿಟೇಷನ್ ಮಾಡ್ಬೋದು, ಚೈನಾದ ಎಕಾನಮಿ ನಮಗಿಂತ ಭಾಳ ದೊಡ್ಡ ದೈತ್ಯ ಎಕಾನಮಿಯಾಗೆ ನಿಂತಿದೆ. ಅದು ಇವತ್ತಿಗೂ ಸಪ್ಲೈ ಚೈನು ಅಂದರೆ ಸರಬರಾಜು ಸರಪಳಿಯ ಮೇಲೆ ಚೈನಾಗಿರುವ ಹಿಡಿತ ಏನಿದೆ ವಿಪರೀತವಾಗಿದೆ. ಅದನ್ನು ಮುರಿಬೇಕು ಅನ್ನೋದು ನಮ್ಮೊಬ್ಬರದ ಆಸೆ ಅಲ್ಲ, ಪ್ರಪಂಚದ ಆಸೆಯೂ ಹೌದು. ಬಹುದೇಶಗಳಲ್ಲಿ ಅದನ್ನು ಮುರಿಬೇಕು. ಅದನ್ನು ಮುರಿಯೋದಾದರೆ ಭಾರತನೂ ಅದಕ್ಕೆ ಒಂದು ವೇದಿಕೆ ಆಗಬಹುದು ಅಂತ. ಹಾಗಾಗಿ ಅದರ ಲಾಭ ನಾವು ಪಡ್ಕೋಬೇಕು. ಈ ರೇರ್ ಮೆಟಲ್ಸಲ್ಲಿ ಚೈನಾ ಡಾಮಿನೇಷನ್ ಆ್ಯಂಡ್ ಕಂಟ್ರೋಲ್ ಭಾಳ ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ. ಭವಿಷ್ಯಕ್ಕೆ ಹೋಗ್ತಾ ಹೋಗ್ತಾ ಈ ರೇರ್ ಮೆಟಲ್ಗಳು ಭಾಳ ಇಂಪಾರ್ಟೆಂಟು. ಹೊಸ ರಿನ್ಯೂವಬಲ್ ಎನರ್ಜಿಗಳಿರ್ಬೋದು, ಚಿಪ್ ಮೇಕಿಂಗ್ಸಲ್ಲಿರ್ಬೋದು, ಸೋಲಾರಲ್ಲಿರ್ಬೋದು, ಇದರೆಲ್ಲ ತುಂಬ ಬೇಕಾಗುತ್ತೆ. ಹಾಗಾಗಿ ರೇರ್ ಮೆಟಲ್ಸ್ದು ಸ್ವಲ್ಪ ಎಲ್ಲ ಏರ್ಪೇರ್ ಮಾಡಿದ್ದಾರೆ. ಮೊಬೈಲ್ ಬಂದ್ರಪ್ಪ, ಚಾರ್ಜರ್ ಬಿಡಿ ಭಾಗಗಳು 15% ಇಳಿಕೆ ಆಗಾಯ್ತು. ಒಂದು ಕೈಯಲ್ಲಿ ಚುಚ್ತಿದ್ರು, ಎರಡು ಕೈಯಲ್ಲೂ ಚುಚ್ಕೈ ಬೇಕಾರೆ. ಒಂದು ಕೈಯಲ್ಲಿ ಟಕ ಅನಿಸ್ತಾರೆ ಕೆಲವರು, ಎಕ್ಸೆಪ್ಟ್ ಕಾಲೇಜ್ ಮಕ್ಕಳು. ಅವು ಮಾತ್ರ ಟಕ ಹಿಂಗೆ ಅನ್ಸತ್ವೆ ಅದು. ನಾನು ನೋಡ್ತಾ ಇದ್ದೆ ಅವತ್ತು ಒಂದಿನ ಒಂದು ಹೆಣ್ಮಗು ಯಾರೋ ಮಾಡ್ತಾಯಿದ್ದು, ಸಿಗ್ನಲಲ್ಲಿ ನಿಂತಿದ್ದಾಗ ಇನ್ನೊಂದು 30-35 ಸೆಕೆಂಡ್ ಇದೆ ಅಂತ ತೋರಿಸ್ತಾ ಇದೆ. ಅಷ್ಟರಲ್ಲಿ ಮೊಬೈಲ್ ಹಾಕ್ಬಿಟ್ಟು ಹೆಂಗೆ ಹಾಕ್ಬಿಟ್ಟು ಹತ್ತಾ ಇದ್ದು ಮೇಡಮ್. ಫಾಸ್ಟ್ ಇದ್ದಾರೆ. ಏನು ಫಾಸ್ಟಪ್ಪ ಅದು. ನಾವು ಟೈಪ್ ಮಾಡ್ತಿದ್ವಿ, ಆ ಫಾಸ್ಟಲ್ಲಿ ಟೈಪ್ ಮಾಡ್ತಿರಲಿಲ್ಲ. ಏನ್ಯಾವ ನಿಮಗೆ ಮೊಬೈಲ್ ಫೋನ್ ಇಟ್ ವಿಲ್ ಬಿ ಚೀಪ್ ಬಿಕಾಸ್
ಭಾರತ ಮೊಬೈಲಿನ ಉತ್ಪಾದನೆಯಲ್ಲಿ ಈಗ ಒಂದು ಅದ್ಭುತ ಸ್ಥಾನವನ್ನು ಪಡ್ಕೊಂಡಿದೆ. ನಮ್ಮ ಎಕ್ಸ್ಪೋರ್ಟ್ಸ್ ಆಫ್ ಮೊಬೈಲ್ ಇದನ್ನೇ ಚೆನ್ನಾಗಿದೆ ಈಗ ನಮ್ಮದು. ಹಾಗಾಗಿ ನಮಗೊಂದಷ್ಟು ಲಾಭ ಆಗ್ಬೋದು, ಯಾಕಂದರೆ ಇಲ್ಲೇ ಉತ್ಪಾದನೆಯೂ ಆಗ್ತಾ ಇದೆ. ಚಾರ್ಜರ್ ಬಿಡಿ ಭಾಗಗಳು, ಟಿ ವಿ ಫ್ರೀ ಮಾಡಿಬಿಡ್ಬೇಕು ನನ್ನ ಪ್ರಕಾರದಲ್ಲಿ. ಈ ನಿರ್ಮಲಾ ಸೀತಾರಾಮನ್ ಸರಿ ಇಲ್ಲ. ಮತ್ತು ಈ ಟಿ ವಿ ಮತ್ತು ಮಾಧ್ಯಮದಿಂದ ಅತಿ ಹೆಚ್ಚು ಲಾಭವನ್ನು ಇತ್ತೀಚಿನ ಆಧುನಿಕ ಭಾರತದಲ್ಲಿ ಯಾರಾದರೂ ಒಬ್ಬ ನಾಯಕ ಪಡೆದಿದ್ರೆ ನರೇಂದ್ರ ಮೋದಿನೇ ನನ್ನ ಪ್ರಕಾರದಲ್ಲಿ. ಹೌದು, ಸುಮ್ಮನೆ ಟಿ ವಿ ಫ್ರೀ ಮಾಡಬೇಕು. ನಿಮ್ಗೆ ಅವ್ರು ಮಾಡಿ ಹೆಲ್ಪ್ಗೆ ಟಿವಿನೇ ಫ್ರೀ ಅವ್ರು ಕಟ ಕೊಡ್ತಾರೆ ಸುಮ್ಮನೆ ಅವಾಗವಾಗ ಏನೇನೋ ನೋಟಿಸ್ ಪಾಟಿಸ್ ಎಲ್ಲ ಕೊಡ್ತಾರೆ. ಏನೇ ಟಿ ವಿ ಸ್ವಲ್ಪ ಇಳಿಯತ್ತೆ ಅಷ್ಟೇ. ಹೌದು, ಫುಲ್ ಇಳಿಸ್ಬೇಕು. ಯಾಕೆ ಸರ್? ದಿನ ಬೆಳಗಾರ ನಿಮ್ಮ ಕಾಣಲ್ವಾ? ಕರೆಕ್ಟ್. ಸೋಲಾರ್ ಸೆಲ್ಲು, ಸೋಲಾರ್ ಪ್ಯಾನಲ್ಗಳು, ಇದು ಇಟ್ ಹ್ಯಾಸ್ ಟು ಹ್ಯಾಪನ್. ಬಿಕಾಸ್ ನಾವು ಆಲ್ಟರ್ನೇಟ್ ಎನರ್ಜಿ ಸಿಸ್ಟಮ್ಸ್ಗೆ ಹೋಗ್ತಾ ಇರಬೇಕಾದ್ರೆ, ಅಂದರೆ ಪೆಟ್ರೋಲ್ ಡೀಸೆಲಿಂದ, ಅಂದರೆ ಫಾಸಿಲ್ ಫ್ಯೂಯಲಿಂದ ಆಚೆ ಬರ್ತಾ ಇದ್ದೀವಿ ಅಂತಂದಾಗ ನಮಗಿಲ್ಲಿ ಸೋಲಾರ್ ಪ್ಯಾನಲ್ಗಳು ಪ್ರೊಡಕ್ಷನ್ ಚೆನ್ನಾಗಿ ಆಗ್ತಾ ಇದೆ ಈಗ ನಮ್ಮಲ್ಲೂ. ಹಾಗಾಗಿ ಪ್ಯಾನಲ್ಸು ರಿಲೇಟೆಡ್ ಎಲ್ಲ ಮೆಟೀರಿಯಲ್ಸು, ಹಾಗಾಗಿ ಅದನ್ನು ಇಳಿಸಿದ್ದಾರೆ. ಚರ್ಮದ ಉತ್ಪನ್ನಗಳು, ಕನೆಕ್ಟರ್ಗೆ ಬಳಸೋಚಿದ್ದು ವಿದ್ಯುತ್ ತಂತಿ, ಒಂದು 25 ಅಗತ್ಯ ಖನಿಜಗಳು, ಇದನ್ನೇ ನಾನು ಹೇಳಿದ್ದು ರೇರ್ ಮೆಟೀರಿಯಲ್ಸ್ ಅಂತ. ಮೀನಿಗೆ ಬಳಸೋ ಹುಳು, ಸೀಗಡಿ ಮೀನು ಆಹಾರ ಅವೆಲ್ಲ ಶೇಕಡ 5% ಅಷ್ಟು. ಬಾತುಕೋಳಿ ಪುಕ್ಕ, ತಲೆದಿಂಬು ಅಲಂಕಾರಕ್ಕೆ ಬಳಸುವ ಬಾತುಕೋಳಿ ಪುಕ್ಕಗಳು ಶೇಕಡ 5% ಕಡಿತಾವೆ. ಯಾರು ಯೂಸ್ ಮಾಡ್ತಾರೆ ಅದನ್ನು? ಹೌದು ಸರ್, ಪಿಲ್ಲೋಗಳಲ್ಲಿ ಹಾಕ್ತಾರೆ. ಹೌದಾ? ಓಕೆ, ವೆರಿ ಗುಡ್. ದಾರದ ಉಂಡಿಗೆ ಬಳಸುವ ಮಿಥಲಿನ್, ಇದಕ್ಕೆಲ್ಲ ಇಳಿಸಿದ್ದಾರೆ. ಈಗ ಬ್ಯಾಡ್ ನ್ಯೂಸ್. ಹೌದು, ಯಾವುದರಲ್ಲಿ ಅಂತ ನೋಡೋಣ. ಯಾವುದರಲ್ಲಿ? ಹರ ಹರ ಶಿವ ಶಿವ ಅಂತ ಎತ್ತಿದ್ದಾರೆ ಅಂತ ನೋಡಬೇಕು. ಎಸ್. ಪ್ಲಾಸ್ಟಿಕ್ ಉತ್ಪನ್ನಗಳು, ಇದು ಒಂದು ಕಡೆ ಪ್ಲಾಸ್ಟಿಕ್ ಉತ್ಪನ್ನಗಳಿಗೆ ಏರಿಸಿದ್ದಾರೆ, ಎರಡನೇದು ಅದನ್ನು ಎನ್ವಿರಾನ್ಮೆಂಟ್ ಲೆಕ್ಕಾಚಾರದಲ್ಲೂ ಇಟ್ಟಿದ್ದಾರೆ ಅದನ್ನು. ಸೊ ವಿಲ್ ಹ್ಯಾವ್ ಟು ಡಿಸ್ಕರೇಜ್ ಇಟ್ ಅದನ್ನೆಲ್ಲ ಅಂತ. ಹಾಗಾಗಿ ಡಿಸ್ಕರೇಜಿಂಗ್ ಭಾಗವಾಗಿಯೂ ಅಂತ ಹೇಳ್ತಾರೆ ಇವರು. ಎಲ್ಲ ರೀತಿಯ ಬಟ್ಟೆ ಮತ್ತು ವಸ್ತ್ರಗಳು, ಎಲ್ಲ ರೀತಿಯ ಬಟ್ಟೆ ಮತ್ತು ವಸ್ತ್ರಗಳು, ಎಲ್ಲ ರೀತಿಯ ವಿದ್ಯುತ್ ಉಪಕರಣಗಳು, ಮೊಬೈಲ್ ಟವರ್ನ ಬಿಡಿ ಭಾಗಗಳು. ಹಂಗಾರೆ ಪ್ರಯೋಜನ ಇಲ್ಲ. ಅಲ್ಲಿ ಮೊಬೈಲ್ ಫೋನ್ ಚೀಪ್ ಅಂತೆ, ಬಿಡಿ ಭಾಗ, ಟವರ್ ಬಿಡಿ ಭಾಗ ಎಲ್ಲ ಜಾಸ್ತಿ ಅಂತೆ. ಹಂಗಾಗಿ ಮೊಬೈಲ್ ಕಂಪನಿಗಳು ರೇಟ್ ಜಾಸ್ತಿ ಮಾಡಿಬಿಡ್ತಾರೆ. ಕಾಲ್ದೋ ಅದೋ ಇದೋ ಎಂಥದೋ ಒಂದನ್ನು ಎಲ್ಲ ಅಲ್ಲೆಲ್ಲಿಗೆ ಎಲ್ಲ ಉಳಿಸಿದೀನೆಲ್ಲ ಹೋಯ್ತು. ಇದಿಷ್ಟುವೇ ಎದ್ದಿ